ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ಕ್ಯಾರೆಟ್ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ತುರಿದಿಟ್ಕೊಂಡಿರೋ ಕ್ಯಾರೆಟು 2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀವಿ. ಮಿಲ್ಕ್ ಪೌಡ್ರು, ತುಪ್ಪ, ಸಕ್ಕರೆ ಮತ್ತು ಹಾಲು, ಅರ್ಧ ಲೀಟ್ರ್ ಹಾಲು, ನೆನೆಸಿಟ್ಕೊಂಡಿರೋ ಜೀರಾ ರೈಸು. ನಿಮಗೆ ಯಾವ ರೈಸ್ ಬೇಕಾದರೂ ತೊಗೊಳ್ಳಿ, ಬಾಸುಮತಿ ರೈಸ್ ಅಥವಾ ಯಾವ್ದು ಬೇಕಾದರೂ. ಡ್ರೈ ಫ್ರೂಟ್ಸ್ ನಿಮಗೂ ಯಾವ್ದು ಬೇಕೋ ಅದು ತೊಗೊಳ್ಳಿ. ನಾವು ಇಷ್ಟು ತೊಗೊಂಡಿದ್ದೀವಿ ಡ್ರೈ ಫ್ರೂಟ್ಸು. ಶಾವಿಗೆ 3 ಸ್ಪೂನ್. ಮತ್ತು ಇದನ್ನೆಲ್ಲ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಬರೋಣ. ಇವಾಗ ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಂಡು ಶಾವಿಗೆನ ಹುರ್ಕೊಬೇಕು. ಇದು ರೋಸ್ಟೆಡು, ಆದರೂ ಒಂದು ಸ್ವಲ್ಪ ಹುರ್ಕೊಳ್ಳಿ. ಇದು ರೋಸ್ಟ್ ಆಗಿದೆ. ಇದಕ್ಕೇನೆ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀವಿ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡು ಇದೇ ಪ್ಯಾನಿಗೆ ಇನ್ನು 2 ಸ್ಪೂನ್ ತುಪ್ಪ ಹಾಕ್ಕೊಬೇಕು. ಇವಾಗ ಇದೇ ಪ್ಯಾನ್ಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇದೇ ಪ್ಯಾನ್ಗೆ 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀವಿ. ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ಕೊತಿದ್ದೀವಿ. ನಾವು 2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುರಿದಿಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು 2 ಮಿನಿಟ್ಸ್ ಈ ಥರ ಬೇಯಲಿ. ಹಾಗೆ ಬೇಯಿಸ್ಕೊಂಡಿರಲ್ಲ ಇದು ಕ್ಯಾರೆಟು ಒಂದು ಸ್ವಲ್ಪ ಬೆಂದಿದೆ. ಹಾಲು ಹಾಕ್ಕೊತಾ ಇದ್ದೀವಿ. ಆವಾಗಲೇ ಹಾಕೋದು ಮಿಸ್ ಆಗೋಗಿದೆ. ಇದು ಈ ಥರನೇ ಇರಲಿ. ಒಂದು ಕುದಿ ಬಂದಿದ ತಕ್ಷಣ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೊಳ್ಳೋಣ. ಆದರೆ ಸಾಕು. ಇವಾಗ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೊತಾ ಇದ್ದೀವಿ. ಇದು ಅಕ್ಕಿ ಎಲ್ಲ ಬೇಯಲಿ. ಒಂದು 5 ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ. ಒಂದು ಸ್ವಲ್ಪ ಬೇಯಾದ್ಮೇಲೆ ಸಿಗೋಣ. ನೋಡಿ, ಇಷ್ಟು ಬೆಂದಿದೆ. ಇವಾಗ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀವಿ. ನೋಡಿ, 2 ಸ್ಪೂನ್ ಅಕ್ಕಿ, 2 ಸ್ಪೂನ್ ಶಾವಿಗೆ, 2 ಕ್ಯಾರೆಟಿಗೆ ಇಷ್ಟಾಗಿದೆ. ಇವಾಗ ನಾವು ಸಕ್ಕರೆ ಹಾಕ್ಕೊತಾ ಇದ್ದೀವಿ. ಸಕ್ಕರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವೀಟು ಒಂದು ಸ್ವಲ್ಪ ಕಡಿಮೆ ತಿಂತೀವಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ನನ್ನ ಪ್ರಕಾರ ಮಿಲ್ಕ್ ಪೌಡರ್ ಎಲ್ಲ ಇರೋದ್ರಿಂದ ಸ್ವೀಟ್ ಏನು ಅಷ್ಟು ಅವಶ್ಯಕತೆ ಇಲ್ಲ. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಹಾಕ್ಕೊಬೋದು. ನೋಡಿ, ಇಷ್ಟಾಗಿದೆ. ಇವಾಗ ಮಿಲ್ಕ್ ಪೌಡರ್ ಹಾಕ್ಕೊತಾ ಇದ್ದೀವಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ. ಯಾವಾಗಲೂ ಸಬ್ಬಕ್ಕಿ ಪಾಯಸ, ಶಾವಿಗೆ ಪಾಯಸ ಟ್ರೈ ಮಾಡ್ತಿರಲ್ಲ, ಇದೊಂದು ಸತಿ ಟ್ರೈ ಮಾಡಿ ನೋಡಿ. ಇದೇ ಥರ ಕುಂಬಳಕಾಯಿ ಪಾಯಸನೂ ವ್ಲಾಗಲ್ಲಿದೆ ಯೂಟ್ಯೂಬ್ ಚಾನಲಲ್ಲಿ, ಹೋಗಿ ಚೆಕ್ ಮಾಡಿ. ಸ್ಪೂನ್ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನಿಮ್ಗೆ ಹಿಂಗೆ ಬೇಡ ಅಂದರೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ಕೊಳ್ಳಿ. ಬಿಸಿ ಬಿಸಿ ಇದ್ದಾಗ ತಿಂದ್ರೇ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.